ಕೃಷ್ಣನ ನಾಡು ಉಡುಪಿಯಲ್ಲಿ ಮನೆ ಮಾಡಿದೆ ಪರ್ಯಾಯ ಉತ್ಸವದ ಸಂಭ್ರಮ. ಕಡೆಗೋಲು ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಪರ್ಯಾಯ ಉತ್ಸವ. 2 ವರ್ಷಗಳಿಗೊಮ್ಮೆ ನಡೆಯುವ ಈ ಪರ್ಯಾಯ ಉತ್ಸವಕ್ಕೆ ದೇಶ ವಿದೇಶದಿಂದ ಸಾವಿರಾರು ಮಂದಿ ಭಕ್ತರು ಆಗಮಿಸುತ್ತಾರೆ. ಉಡುಪಿಯಲ್ಲಿ 2 ವರ್ಷಗಳಿಗೊಮ್ಮೆ ಪರ್ಯಾಯ ಉತ್ಸವ ನಡೆಯುತ್ತದೆ. ಸಾವಿರಾರು ಮಂದಿ ಭಕ್ತರು ಈ ಪರ್ಯಾಯ ಉತ್ಸವಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. 2 ವರ್ಷಗಳಿಗೊಮ್ಮೆ ನಡೆಯುವ ಈ ಪರ್ಯಾಯ ಉತ್ಸವದ ಹಿನ್ನೆಲೆ ಏನು, ಇದರ ವಿಶೇಷತೆ ಏನು, ಇದೆಲ್ಲದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸುತ್ತೇವೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪರ್ಯಾಯ ಚರಿತ್ರೆ. ನಾನು ಪ್ರಗತಿ ಎಸ್ ಪುತ್ರನ್. ಉಡುಪಿ ಎಂದಾಕ್ಷಣ ನೆನಪಾಗುವುದು ಬೀಚ್, ಪ್ರಸಿದ್ಧ ತಿಂಡಿ ತಿನಿಸು ಹೋಟೆಲ್, ಜೊತೆಗೆ ಖ್ಯಾತ ಧಾರ್ಮಿಕ ಸ್ಥಳವಾದ ಉಡುಪಿ ಶ್ರೀ ಕೃಷ್ಣ ಮಠ. ಪ್ರವಾಸಿಗರು ಉಡುಪಿಗೆ ಬರುವುದೇ ಶ್ರೀ ಕೃಷ್ಣ ಮಠಕ್ಕೆ. ಶ್ರೀ ಕೃಷ್ಣನ ದರ್ಶನಕ್ಕೆ ಉಡುಪಿಗೆ ಆಗಮಿಸುತ್ತಾರೆ. ಒಂದು ವೇಳೆ ತಮ್ಮ ಕೆಲಸದ ನಿಮಿತ್ತ ಉಡುಪಿಗೆ ಬಂದ್ರೆ ಕೃಷ್ಣ ಮಠಕ್ಕೆ ಹೋಗದೆ ವಾಪಸ್ಸಾಗುವುದಿಲ್ಲ. ಅದರಲ್ಲೂ ರಜಾ ಸಮಯದಲ್ಲಿ ಉಡುಪಿ ಮಠ ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿರುತ್ತದೆ. ದೇಶ ವಿದೇಶದಿಂದ ಜನರು ಇಲ್ಲಿಗೆ ಆಗಮಿಸುವುದು ಅನೇಕ ವರ್ಷಗಳಿಂದ ನಡೆದು ಬಂದಿದೆ. ಇನ್ನು ಉಡುಪಿಯ ಜನರು ಕೃಷ್ಣನ ಸನ್ನಿಧಿಯ ಸಮೀಪದಲ್ಲೇ ಇರುವುದರಿಂದ ಆಗಾಗ ಮಠಕ್ಕೆ ತೆರಳಿ ಕೃಷ್ಣನ ದರ್ಶನವನ್ನ ಪಡೆದು ಬರುತ್ತಾರೆ. ಇಲ್ಲಿ ನಡೆಯುವ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾವಿರಾರು ಮಂದಿ ಭಕ್ತರು ಆಗಮಿಸುತ್ತಾರೆ. ಕೃಷ್ಣ ಜನ್ಮಾಷ್ಟಮಿ, ದೀಪಾವಳಿ, ಹನುಮ ಜಯಂತಿ, ಸಪ್ತೋತ್ಸವ ಹೀಗೆ ಅನೇಕ ಉತ್ಸವಗಳನ್ನು ಇಲ್ಲಿ ಬಹಳ ಸಡಗರದಿಂದ ಆಚರಿಸಲಾಗುತ್ತದೆ. ಶ್ರೀ ಕೃಷ್ಣ ಮಠವು ತನ್ನ ಧಾರ್ಮಿಕ ಪದ್ಧತಿಗಳು, ಸಂಪ್ರದಾಯಗಳು ಮತ್ತು ದ್ವೈತ ತತ್ವಗಳಿಗೆ ಹೆಸರುವಾಸಿಯಾಗಿದೆ. ಕೃಷ್ಣ ಮಠದಲ್ಲಿ ಜರುಗುವ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಪ್ರಸಿದ್ಧಿ ಹೊಂದಿವೆ. ಮಠಕ್ಕೆ ಬರುವ ಯಾತ್ರಾರ್ಥಿಗಳು ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಪಡೆಯುತ್ತಾರೆ. ಒಂದಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರಸಿದ್ಧಿ ಹೊಂದಿರುವ ಕೃಷ್ಣ ಮಠದಲ್ಲಿ ಅತ್ಯಂತ ಅದ್ದೂರಿಯಾಗಿ ನಡೆಯುವ ಹಬ್ಬ ಎಂದರೆ ಪರ್ಯಾಯ. 2 ವರ್ಷಗಳಿಗೊಮ್ಮೆ ನಡೆಯುವ ಪರ್ಯಾಯಕ್ಕೆ ವಿದೇಶದಿಂದ ಭಕ್ತರು ಆಗಮಿಸುತ್ತಾರೆ. ಹಾಗಾದ್ರೆ ಈ ಪರ್ಯಾಯ ಉತ್ಸವ ಎಂದರೇನು? ಉಡುಪಿಗೂ ಪರ್ಯಾಯಕ್ಕೂ ಏನು ಸಂಬಂಧ? ಪರ್ಯಾಯದ ವಿಶೇಷತೆ ಏನು ಎಂಬುದರ ಬಗ್ಗೆ ನೋಡೋಣ.
ಪರ್ಯಾಯೋತ್ಸವ ಹೀಗೆಂದ್ರೆ ಸಾಕು, ಉಡುಪಿ ಜನರ ಮನದಲ್ಲಿ ಸಂಭ್ರಮ ಮನೆ ಮಾಡುತ್ತದೆ. 2 ವರ್ಷಗಳಿಗೊಮ್ಮೆ ನಡೆಯುವ ಈ ಉತ್ಸವದ ಸಂದರ್ಭ ಉಡುಪಿಯೇ ಸಿಂಗಾರಗೊಂಡು ಕಂಗೊಳಿಸುತ್ತಿರುತ್ತದೆ. ನೋಡಲು 2 ಕಣ್ಣು ಸಾಲದು. ಜಗಮಗ ಬೆಳಕಿನೊಂದಿಗೆ ಮಧುವಣಗೆತ್ತಿಯಂತೆ ಉಡುಪಿ ರೆಡಿಯಾಗುತ್ತದೆ. ಈ ಸಂದರ್ಭದಲ್ಲಿ ಉಡುಪಿಯ ಸೌಂದರ್ಯ ಎಷ್ಟು ನೋಡಿದ್ರೂ ಸಾಲದು. ನೋಡುಗರು ದೃಷ್ಟಿ ಹಾಕುವುದಂತೂ ಖಂಡಿತ. ಜನವರಿಯಲ್ಲಿ ಈ ಪರ್ಯಾಯ ಉತ್ಸವ ನಡೆಯುತ್ತದೆ. ಜನವರಿ ಬಂತೆಂದ್ರೆ ಸಾಕು, ಉಡುಪಿಯಲ್ಲಿ ಅಲ್ಲಲ್ಲಿ ತಯಾರಿ ಶುರುವಾಗುತ್ತದೆ. ಗೋಪುರ, ರಸ್ತೆ ಬದಿಯಲ್ಲಿ ಅಲಂಕಾರ, ಕೃಷ್ಣ ಮಠದ ಅಲಂಕಾರ ನಡೆಯುತ್ತದೆ. ಪರ್ಯಾಯ ಮುಗಿಯುವವರೆಗೂ ಎಲ್ಲರೂ ಕೂಡ ಬ್ಯುಸಿಯಾಗಿರುತ್ತಾರೆ. ಇದೀಗ ಮತ್ತೆ ಜನವರಿ ಬಂದಿದೆ. ಜನವರಿ 18ರಂದು ಪರ್ಯಾಯ ಉತ್ಸವ ನಡೆಯಲಿದೆ. ಹಾಗಾದ್ರೆ ಪರ್ಯಾಯ ಹೇಗೆ ಆರಂಭವಾಯಿತು ಎಂಬುದರ ಬಗ್ಗೆ ನೋಡೋಣ. ಕೃಷ್ಣ ಮಠದ ಪೂಜೆ, ಅನುಷ್ಠಾನ ಹಾಗೂ ಆಡಳಿತಕ್ಕೆ ಸಂಬಂಧಿಸಿ ನಡೆಯುವ ದ್ವೈವಾರ್ಷಿಕ ಉತ್ಸವವೇ ಈ ಪರ್ಯಾಯ. ಶ್ರೀ ಕೃಷ್ಣ ಮಠದ ಪೂಜೆ ಮತ್ತಿತರ ಕಾರ್ಯಗಳನ್ನು ಒಬ್ಬರ ನಂತರ ಮತ್ತೊಬ್ಬರು ಯತಿಗಳಿಗೆ ವಹಿಸಿಕೊಡುವುದು. ಈಗಿನ ಪರ್ಯಾಯ ಮಠಾಧೀಶರು ಮುಂದೆ ಪರ್ಯಾಯ ಪೀಠಾರೋಹಣ ಮಾಡಲಿರುವ ಸ್ವಾಮೀಜಿಗಳಿಗೆ ಪೂಜಾ ಅಧಿಕಾರವನ್ನು, ಮಠದ ನಿರ್ವಹಣೆಯನ್ನು ಹಸ್ತಾಂತರ ಮಾಡುತ್ತಾರೆ. ಈ ದಿವಸವನ್ನು ಪರ್ಯಾಯ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ಮಠದ ಸುತ್ತಲೂ 8 ಮಠಗಳಿವೆ. ಶ್ರೀಕೃಷ್ಣನ ಪೂಜೆಯ ಅಧಿಕಾರ ಅಷ್ಟ ಮಠಗಳಿಗೂ ಕೂಡ ಸಿಗುತ್ತದೆ. 2 ವರ್ಷಗಳಿಗೊಮ್ಮೆ ನಡೆಯುವ ಈ ಪರ್ಯಾಯ ಉತ್ಸವದಲ್ಲಿ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಶ್ರೀಕೃಷ್ಣನ ಪೂಜಾಧಿಕಾರ ಹಸ್ತಾಂತರವಾಗುತ್ತದೆ. ಶ್ರೀಕೃಷ್ಣನಿಗೆ ನಿತ್ಯ ಪೂಜೆ ಮಾಡುವ ಸಲುವಾಗಿ ಮಧ್ವಾಚಾರ್ಯರು ಕೃಷ್ಣ ಮಠದ ಸುತ್ತಲೂ ಅಷ್ಟ ಮಠಗಳನ್ನು ಸ್ಥಾಪಿಸುತ್ತಾರೆ. ಕಾಣಿಯೂರು ಮಠ, ಸೋದೆ ಮಠ, ಪುತ್ತಿಗೆ ಮಠ, ಅದಮಾರು ಮಠ, ಪೇಜಾವರ ಮಠ, ಪಲಿಮಾರು ಮಠ, ಕೃಷ್ಣಾಪುರ ಮಠ, ಶಿರೂರು ಮಠ ಹೀಗೆ 8 ಮಠಗಳನ್ನು ಸ್ಥಾಪಿಸಿ ಈ 8 ಮಠಗಳಿಗೂ ಒಬ್ಬೊಬ್ಬ ಬಾಲಯತಿಗಳನ್ನು ನೇಮಕ ಮಾಡುತ್ತಾರೆ. 2 ತಿಂಗಳು ಒಂದು ಮಠದವರಿಗೆ ಶ್ರೀಕೃಷ್ಣನ ಪೂಜೆ ಮಾಡುವ ಅಧಿಕಾರವನ್ನು ನೀಡುತ್ತಾರೆ. 2 ತಿಂಗಳು ಕಳೆದ ನಂತರ ಇನ್ನೊಂದು ಮಠಕ್ಕೆ ಶ್ರೀಕೃಷ್ಣನ ಪೂಜೆಯ ಅಧಿಕಾರವನ್ನ ಹಸ್ತಾಂತರ ಮಾಡಲಾಗುತ್ತದೆ. ಹೀಗೆ 2 ತಿಂಗಳಿಗೊಮ್ಮೆ ಪರ್ಯಾಯ ಮಠಾಧೀಶರು ಬದಲಾಗುತ್ತಿದ್ದರು.
ನಂತರ ಸೋದೆ ಮಠದ ಶ್ರೀ ವಾದಿರಾಜ ತೀರ್ಥ ಸ್ವಾಮೀಜಿ ಅವರು ಅದನ್ನು ಮಠದ ಆಡಳಿತ ದೃಷ್ಟಿಯಿಂದ 2 ತಿಂಗಳಿನಿಂದ 2 ವರ್ಷಕ್ಕೆ ಹಸ್ತಾಂತರಿಸಿದರು. 2 ತಿಂಗಳ ಅವಧಿಯಲ್ಲಿ ಯಾವುದೇ ಯೋಜನೆಗಳನ್ನು ಪೂರೈಸಲು ಕಷ್ಟ ಆಗಬಹುದು ಹಾಗೂ ಮಠದ ಆಡಳಿತ ದೃಷ್ಟಿಯಿಂದ 2 ವರ್ಷಕ್ಕೆ ಹಸ್ತಾಂತರ ಮಾಡಲಾಯಿತು ಮತ್ತು 2 ವರ್ಷದ ಅವಧಿಯಲ್ಲಿ ಪರ್ಯಾಯ ಮಠಾಧೀಶರು ತಾವು ಅಂದುಕೊಂಡ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಸಮಯ ಸಿಗುತ್ತದೆ. ಅಲ್ಲದೆ ಶ್ರೀಕೃಷ್ಣನನ್ನು ಪೂಜಿಸಲು 2 ವರ್ಷಗಳ ಕಾಲ ಸಿಗುತ್ತದೆ. ಮಠದ ಅಭಿವೃದ್ಧಿ, ಧಾರ್ಮಿಕ, ಸಾಮಾಜಿಕ ಹೀಗೆ ಹಲವು ಅಭಿವೃದ್ಧಿಯುತವಾದ ಕೆಲಸಗಳಿಗೆ ಪೂರ್ಣ ಸಮಯ ಸಿಗುತ್ತದೆ. ಹಾಗಾಗಿ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಪರ್ಯಾಯ ಉತ್ಸವದಲ್ಲಿ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಶ್ರೀಕೃಷ್ಣನ ಪೂಜೆಯ ಅಧಿಕಾರ ಹಸ್ತಾಂತರವಾಗಿತ್ತು. ಇದು ಇಂದಿಗೂ ಕೂಡ ಅಷ್ಟಮಠಗಳು ಅನುಸರಿಸಿಕೊಂಡು ಬಂದಿವೆ. ಅಧಿಕಾರ ಹಸ್ತಾಂತರ ಹೇಗೆ ನಡೆಯುತ್ತದೆ? ಅಧಿಕಾರ ಹಸ್ತಾಂತರ ಎಂದರೆ ಕೇವಲ ಒಂದು ಕೀಲಿಕೈ ಹಸ್ತಾಂತರವಲ್ಲ. ಅದು ಕೃಷ್ಣನಿಗೆ ನಿತ್ಯ 14 ಪೂಜೆಗಳನ್ನು ಮಾಡುವ ಕರ್ತವ್ಯದ ಹಸ್ತಾಂತರವೂ ಹೌದು. ಜೊತೆಗೆ ಕೃಷ್ಣ ಮಠದ ಸಮಗ್ರ ಆಡಳಿತದ ಹಸ್ತಾಂತರವೂ ಕೂಡ ಹೌದು. ಮಠಕ್ಕೆ ನಿತ್ಯ ಆಗಮಿಸುವ ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದ ವಿತರಣೆ, ರಥಬೀದಿಯಲ್ಲಿ ನಿತ್ಯ ನಡೆಯುವ ಉತ್ಸವಗಳು, ರಾಜಾಂಗಣದಲ್ಲಿ ಒಂದು ದಿನವೂ ಬಿಡದೆ ನಡೆಯುವ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಮುನ್ನಡೆಸುವ ಮಹತ್ತರ ಹೊಣೆಯ ಹಸ್ತಾಂತರವೂ ಹೌದು. ಸರ್ವಜ್ಞ ಪೀಠ ಎಂದರೇನು ಎಂಬುದರ ಬಗ್ಗೆ ನಿಮಗೆ ಪ್ರಶ್ನೆ ಇರಬಹುದು. ಶ್ರೀಕೃಷ್ಣ ಮಠದಲ್ಲಿ ಒಂದು ಮರದ ಮಣೆ ಇದೆ. ಮಧ್ವಮತ ಪ್ರವರ್ತಕರಾದ ಶ್ರೀ ಮಧ್ವಾಚಾರ್ಯರ ಸನ್ನಿಧಾನವಿರುವ ಅದನ್ನು ಸರ್ವಜ್ಞ ಪೀಠ ಎಂದು ಕರೆಯುತ್ತಾರೆ. ಕೃಷ್ಣನ ಪೂಜೆ ಮಾಡುವ ಮಠಾಧೀಶರಿಗಷ್ಟೇ ಅದು ಮೀಸಲು. ಪರ್ಯಾಯೋತ್ಸವದ ಮುಂಜಾನೆ ಶ್ರೀಕೃಷ್ಣನ ಪೂಜೆಗೆ ಆಗಮಿಸಿದ ನೂತನ ಮಠಾಧೀಶರ ಕೈ ಹಿಡಿದು ನಿರ್ಗಮನ ಮಠಾಧೀಶರು ಈ ಸರ್ವಜ್ಞ ಪೀಠದ ಮೇಲೆ ಕುಳ್ಳಿರಿಸುತ್ತಾರೆ. ಅಲ್ಲಿಗೆ ಕೃಷ್ಣನ ಪೂಜೆಯ ಅಧಿಕಾರ ಪೀಠಾರೋಹಣಗೈದ ಮಠಾಧೀಶರಿಗೆ ಅದು ಹಸ್ತಾಂತರವಾಗುತ್ತದೆ. ಅಧಿಕಾರದ ಜೊತೆಗೆ ಅಕ್ಷಯ ಪಾತ್ರೆಯೂ ಕೂಡ ಹಸ್ತಾಂತರವಾಗುತ್ತದೆ. ಕೃಷ್ಣ ಮಠಕ್ಕೆ ಬರುವ ಭಕ್ತರ ಸಂಖ್ಯೆ ಅಪಾರ. ಹಬ್ಬ ಹರಿದಿನಗಳ ಸಮಯ ಸಾವಿರಾರು ಮಂದಿ ಭಕ್ತರು ಮಠಕ್ಕೆ ಭೇಟಿ ನೀಡುತ್ತಾರೆ.
ಅವರೆಲ್ಲರಿಗೂ ಮಧ್ಯಾಹ್ನ ಅನ್ನಪ್ರಸಾದ ಬಡಿಸಲಾಗುತ್ತದೆ. ಅದಕ್ಕೆ ಸಂಕೇತವಾಗಿ ಕೃಷ್ಣ ಮಠದಲ್ಲೊಂದು ಬೆಳ್ಳಿಯ ಅಕ್ಷಯ ಪಾತ್ರೆ ಸುಟ್ಟುಗ ಇದೆ. ಅದನ್ನು ಅಧಿಕಾರ ಬಿಟ್ಟುಕೊಡುವ ಮಠಾಧೀಶರು ಹಸ್ತಾಂತರಿಸುತ್ತಾರೆ. ಪರ್ಯಾಯೋತ್ಸವದ ವಿಧಿವಿಧಾನಗಳು ಹೀಗಿರುತ್ತದೆ. ಪರ್ಯಾಯೋತ್ಸವದ ಹಿಂದಿನ ಸಂಜೆ ಪರ್ಯಾಯ ಶ್ರೀಗಳು ದಂಡತೀರ್ಥಕ್ಕೆ ತೆರಳಿ ಅಲ್ಲಿ ಪವಿತ್ರ ಸ್ನಾನ ಮುಗಿಸಿ ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಉಡುಪಿಯ ಜೋಡುಕಟ್ಟೆಗೆ ಆಗಮಿಸುತ್ತಾರೆ. ಅಲ್ಲಿ ಉಳಿದ ಮಠಾಧೀಶರು ಬಂದು ಅವರನ್ನ ಸ್ವಾಗತಿಸುತ್ತಾರೆ. ನಂತರ ಅಲ್ಲಿಯೇ ಕಟ್ಟೆಯ ಮೇಲೆ ಪಟ್ಟದ ದೇವರ ಪೂಜೆ ನಡೆಯುತ್ತದೆ. ನಂತರ ಎಲ್ಲಾ ಮಠಾಧೀಶರು ಪಲ್ಲಕ್ಕಿಯ ಮೇಲೆ ಕುಳಿತು ಮುಂಜಾನೆ 4 ಗಂಟೆ ಹೊತ್ತಿಗೆ ರಥಬೀದಿಗೆ ಬರುತ್ತಾರೆ. ಮೊದಲಿಗೆ ಎಲ್ಲಾ ಮಠಾಧೀಶರು ಕನಕನ ಕಿಂಡಿಯಿಂದ ಶ್ರೀಕೃಷ್ಣನ ದರ್ಶನವನ್ನ ಮಾಡುತ್ತಾರೆ. ನಂತರ ಒಳಗೆ ಪ್ರವೇಶಿಸಿದಾಗ ನಿರ್ಗಮನ ಪರ್ಯಾಯ ಶ್ರೀಗಳು ಭಾವಿ ಪರ್ಯಾಯ ಶ್ರೀಗಳನ್ನು ಸ್ವಾಗತಿಸಿ ನಿಗದಿತ ಮುಹೂರ್ತದಲ್ಲಿ ಕೈ ಹಿಡಿದು ಸರ್ವಜ್ಞ ಪೀಠದಲ್ಲಿ ಕುಳ್ಳಿರಿಸಿ ಅಕ್ಷಯ ಪಾತ್ರೆಯನ್ನು ಹಸ್ತಾಂತರಿಸಿ ಕೃಷ್ಣನ ಪೂಜೆಯ ಅಧಿಕಾರವನ್ನ ಬಿಟ್ಟುಕೊಡುತ್ತಾರೆ. ನಂತರ ಮಠದ ಬಡಗು ಮಾಳಿಗೆಯಲ್ಲಿ ಅರಳಿನಿಂದ ಮಾಡಿರುವ ಎತ್ತರದ ಗದ್ದುಗೆಯ ಮೇಲೆ ಎಲ್ಲಾ ಮಠಾಧಿಪತಿಗಳು ಆಸೀನರಾಗುತ್ತಾರೆ. ನೂತನ ಪರ್ಯಾಯ ಪೀಠಾಧಿಪತಿಗಳಿಗೆ ಇತರ ಮಠಾಧಿಪತಿಗಳು ಸಂಪ್ರದಾಯದಂತೆ ಕಾಣಿಕೆ ನೀಡಿ 2 ವರ್ಷಗಳ ಪರ್ಯಾಯಕ್ಕೆ ತಮ್ಮ ಸಹಕಾರವನ್ನ ಪ್ರಕಟಿಸುತ್ತಾರೆ. ಮುಂಜಾನೆ 5 ಗಂಟೆ ಸುಮಾರಿಗೆ ಸಭೆ ನಡೆಯುತ್ತದೆ. ಅಲ್ಲಿಗೆ ಪರ್ಯಾಯ ಉತ್ಸವ ಮುಗಿಯುತ್ತದೆ. ಹೀಗೆ ಉಡುಪಿ ಪರ್ಯಾಯ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಬಾರಿ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಪರ್ಯಾಯ ಪೀಠವನ್ನು ಏರಲಿದ್ದಾರೆ. ಈಗಾಗಲೇ ಎಲ್ಲಾ ತಯಾರಿಗಳು ನಡೆದಿದ್ದು ಪರ್ಯಾಯಕ್ಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ. ವೀಕ್ಷಕರೇ, ಮೊದಲು 2 ತಿಂಗಳಿಗೊಮ್ಮೆ ಪರ್ಯಾಯ ಉತ್ಸವ ನಡೆಯುತ್ತಿತ್ತು. ತದನಂತರ 2 ತಿಂಗಳಿನಿಂದ 2 ವರ್ಷಕ್ಕೆ ಪರ್ಯಾಯ ಉತ್ಸವವನ್ನು ತರುತ್ತಾರೆ. ಅದೇ ರೀತಿ ಈ ಬಾರಿ ಜನವರಿ 17 ಮತ್ತು 18ನೇ ತಾರೀಕಿಗೆ ಉಡುಪಿಯಲ್ಲಿ ಬಹಳ ಅದ್ಧೂರಿಯಾಗಿ ಪರ್ಯಾಯ ಉತ್ಸವ ನಡೆಯುತ್ತದೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರ್ಯಾಯ ಉತ್ಸವದ ಹಿನ್ನೆಲೆ ಹಾಗೂ ವಿಶೇಷತೆಯನ್ನ ತಿಳಿಸಿಕೊಟ್ವಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜಿವರ್ಡ್ 24/7.